ಎಲ್ಲರಿಗೂ ನಮಸ್ಕಾರ. CK ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈವ್ನಿಂಗ್ ಹೊತ್ತಿಗೆ ಒಂದು ಬಿಸಿ ಬಿಸಿಯಾದ ಮೆಣಸಿಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಕಾಫಿ ಜೊತೆಗೆ ಸೂಪರ್ ಆಗಿರುತ್ತೆ ತಿನ್ನೋಕ್ಕೆ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಪಾತ್ರೆಗೆ ನಾನಿಲ್ಲಿ 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1 ಚಮಚ ಅಷ್ಟು ಅಕ್ಕಿ ಹಿಟ್ಟು ನೋಡಿ, 2 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿಣ. ಇದು ಅಜ್ವಾನ್ ಅಂತ ನಿಮಗೆ ಸಿಗುತ್ತೆ, ನೀವು ಅಂಗಡಿಲೆಲ್ಲ ಕೇಳಿದ್ರೆ ಕೊಡ್ತಾರೆ ಅಜ್ವಾನ್ ಅಂತ. ಅದನ್ನ ಈ ಥರ ನೀಟಾಗಿ ತಿಕ್ಬಿಟ್ಟು ಹಾಕ್ಕೊಳ್ಳಿ. ಆವಾಗ ನಿಮಗೆ ಅದು ಅರೋಮಾ ಎಲ್ಲ ಬಿಡುತ್ತೆ ಬಜ್ಜಿಲಿ. ಇದೇ ಮೇಯ್ನಾಗಿ ಬೀಳಲೇಬೇಕು, ಇಲ್ಲಾಂದರೆ ನಿಮಗೆ ಮೆಣಸಿಕಾಯಿ ಬಜ್ಜಿ ಟೇಸ್ಟ್ ಬರೋದಿಲ್ಲ. ಈಗ ಇದನ್ನು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ನೀಟಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಗಟ್ಟಿ ಬರಬೇಕು, ತುಂಬ ನೀರು ಇರಬಾರ್ದು ಹಿಟ್ಟು, ಆ ರೀತಿ ಕಲಿಸ್ಕೊಳ್ಳಿ. ನೋಡಿ ಈ ರೀತಿ ಇರಬೇಕು, ಇಷ್ಟು ಗಟ್ಟಿ ಇರಬೇಕು ಹಿಟ್ಟು. ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಡಿ. ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆಯಿಂದ 1 ಅವರ್ ನೆನೆಯೋಕೆ ಬಿಡಬೇಕು. ಆವಾಗಲೇ ನಿಮಗೆ ಬಜ್ಜಿ ಚೆನ್ನಾಗಿ ಬರೋದು. ಹಿಟ್ಟು ನೆಂದಷ್ಟು ಚೆನ್ನಾಗಿರುತ್ತೆ ಬಜ್ಜಿ. ಈಗ ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಇದನ್ನು ಅರ್ಧಕ್ಕೆ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಅಡ್ಡ ನೀಟಾಗಿ ಕಟ್ ಮಾಡ್ಕೊಳ್ಳಿ ಅರ್ಧಕ್ಕೆ. ಈಗ ಎಲ್ಲನೂ ನಾನು ಇದೇ ಥರ ಕಟ್ ಮಾಡ್ಕೋತೀನಿ. ನೋಡಿ ಎಲ್ಲನೂ ನಾನು ಈ ರೀತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಅರ್ಧ ಗಂಟೆ ಆಗಿದೆ, ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ. ನೀವು ಅಡುಗೆ ಸೋಡಾ ಹಾಕಲೇಬೇಕು, ಇಲ್ಲಾಂದರೆ ನಿಮಗೆ ಗರ್ಗರಿ ಬರೋದಿಲ್ಲ ಮೆಣಸಿಕಾಯಿ ಬಜ್ಜಿ. ಲೈಟಾಗಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬಿಟ್ರೆ ಎಣ್ಣೆ ಕುಡಿಯುತ್ತೆ. ಅದಕ್ಕೋಸ್ಕರ ಒಂದೇ ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕು. ನೋಡಿ ಈಗ ಬ್ಯಾಟರ್ ರೆಡಿಯಾಗಿದೆ. ಈಗ ಎಣ್ಣೆನೂ ಕಾದಿದೆ. ಈಗ ಒಂದೊಂದೇ ಮೆಣಸಿಕಾಯಿ ಬಜ್ಜಿ ಬಿಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ತುಂಬ ಉರಿ ಕೊಡಬೇಡಿ, ಆವಾಗ ಸೀದೋಗುತ್ತೆ, ಒಳಗಡೆ ಫ್ರೈ ಆಗೋಲ್ಲ. ಮೇಲೆ ಮಾತ್ರ ಹಿಟ್ಟು ಮಾತ್ರ ಸೀದೋಗುತ್ತೆ. ಈಗ ಇದನ್ನು ಅರ್ಧ ಫ್ರೈ ಮಾಡಿ ತೆಗೆದಿಡಬೇಕು. ಒಂದೇ ಸಲ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಗರಿ ಬರೋದಿಲ್ಲ. 50-50 ಆಗಿ ನೀವು 2 ಸಲ ಫ್ರೈ ಮಾಡಿದ್ರೆ ನಿಮಗೆ ಗರ್ಗರಿ ಆಗಿ ಬರುತ್ತೆ ಮೆಣಸಿನ್ಕಾಯಿ ಬಜ್ಜಿ. ನೋಡಿ ಇದೀಗ 50% ಫ್ರೈ ಆಗಿದೆ. ಇದನ್ನು ತೆಗೆದಿಡ್ತಾ ಇದ್ದೀನಿ. ಈಗ ಇನ್ನೊಂದು ರೌಂಡ್ ಬಿಡೋಣ. ನೀವು ಈ ಥರನೇ ಮಾಡಬೇಕು, ಆವಾಗಲೇ ನಿಮಗೆ ಮೆಣಸಿಕಾಯಿ ಬಜ್ಜಿ ಗರ್ಗರಿಯಾಗಿ ರುಚಿಯಾಗಿ ಬರೋದು. ಒಂದೇ ಸಲ ಫ್ರೈ ಮಾಡಿದ್ರೆ ನಿಮಗೆ ಆ ಟೇಸ್ಟ್ ಬರೋದಿಲ್ಲ. ನೋಡಿ ಈಗ ಇದು ಫ್ರೈ ಆಗಿದೆ 50%. ಇವಾಗ ತೆಗೆದಿಟ್ಟಿದ್ವಲ್ಲ ಆವಾಗ ಅದನ್ನು ವಾಪಸ್ ಹಾಕ್ಕೊಳ್ಳಿ. ಈಗ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಇದನ್ನು ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ, ಜೋರಾಗಿ ಉರಿ ಕೊಡಬೇಡಿ, ಆವಾಗ ನಿಮಗೆ ಸೀದೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿದ್ರೆ ನಿಮಗೆ ಗೋಲ್ಡನ್ ಬ್ರೌನ್ ಆಗುತ್ತೆ. ನೋಡಿ ಇದೀಗ ರೆಡಿಯಾಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ. ನೋಡಿ ಗರ್ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ತೆಗೆದಿಟ್ಬಿಡೋಣ. ನೋಡಿ ಈವ್ನಿಂಗ್ ಹೊತ್ತಿಗೆ ಗರ್ಗರಿಯಾದ ಖಾರವಾದ ಮೆಣಸಿಕಾಯಿ ಬಜ್ಜಿ ರೆಡಿಯಾಗಿದೆ. ಒಂದ್ಸಲಿ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಬಜ್ಜಿ ಐಟಮ್ ಇದೆ, ನೋಡಿ ಮಾಡಿ. ಥ್ಯಾಂಕ್ ಯು.